ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಎಲ್ಲ ಭಾರತೀಯರಿಗೂ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಒಂದು ಶುಭ ಸಂದೇಶ. ತುಂಬ ಖುಷಿ ಪಡ್ತಕ್ಕಂಥ ವಿಚಾರ. ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನ ಅಧಿನಾಯಕರಾದಂತಹ ಪಪ್ಪು ರಾಹುಲ್ ಗಾಂಧಿಯವರು ಶತಕವನ್ನು ಬಾರಿಸಲಿದ್ದಾರೆ. ಈಗಾಗಲೇ 90 ಮುಟ್ಟಿದ್ದಾರೆ. 90 ಇಯರ್ಸ್ ರೀಚ್ಡ್. ಇನ್ನು ಕೇವಲ 10 ಆದರೆ ಶತಕವನ್ನು ಬಾರಿಸಿದ ಮೊದಲ ಭಾರತದ ಅತಿ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗ್ತಾರೆ. ಯಾವುದರಲ್ಲಿ ಶತಕ? ಕಾಂಗ್ರೆಸ್ಸನ್ನು ಸೋಲಿಸೋದ್ರಲ್ಲಿ. 2004ರಿಂದ ಇವರು ಆ ಜವಾಬ್ದಾರಿ ತಗೊಂಡ ಮೇಲೆ ಕಾಂಗ್ರೆಸ್ 89 ಚುನಾವಣೆ ಸೋತಿತ್ತು ಇವರ ಘನ ನೇತೃತ್ವದಲ್ಲಿ. ಮೊನ್ನೆ ಡೆಲ್ಲಿ ಚುನಾವಣೆ ಸೋತ ಮೇಲೆ 90 ಚುನಾವಣೆ ಸೋತಂಗಾಯಿತು. ಉಳಿದಿರ್ತಕ್ಕಂಥದ್ದು ಕೇವಲ 10. ವಾರೆ ವಾ ರಾಹುಲ್ ಬೈ, ವಾರೆ ವಾ. ನೋಡಿ ಎಂತೆಂಥ ಅಚೀವ್ಮೆಂಟು ರಾಹುಲ್ ಗಾಂಧಿದು ಅಂತೇಳಿ. ಕೊಹ್ಲಿ ಅವ್ರನ್ನ ಮೀರಿಸ್ಬಿಟ್ರು. ಕೊಹ್ಲಿ ಕೇವಲ 81 ಸೆಂಚುರೀಸ್ ಅಷ್ಟೇ ಹೊಡೆದಿದ್ದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. 50 ಒನ್ ಡೇನಲ್ಲಿ, 30 ಟೆಸ್ಟ್ ಕ್ರಿಕೆಟಲ್ಲಿ, 1 T20. ಟೋಟಲ್ ಅವ್ರು ಹೊಡೆದಿರೋದು 81 ಸೆಂಚುರಿಗಳು. ಆದರೆ ರಾಹುಲ್ ಬಾಬಾ ಈಗಾಗಲೇ 90. ಶಬಾಷ್ ಬಾಬಾ, ನೀವಿರಬೇಕು ಕಾಂಗ್ರೆಸ್ಸಲ್ಲಿ. ಒಂಥರ ಬಿ ಜೆ ಪಿಗೆ ಆಪೋಸಿಷನ್ ಟೀಮಿನ ಮ್ಯಾನ್ ಆಫ್ ದಿ ಮ್ಯಾಚ್ ನೀವಿರೋವರೆಗೂ ಬಿ ಜೆ ಪಿ ಸೋಲಲ್ಲ. ಇಂತಿಪ್ಪ ರಾಹುಲ್ ಗಾಂಧಿಯವರು ಮೊನ್ನೆ ನಡೆದ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಮಖಾಡೆ ಮಲಗಿಸಿದ್ದಾರೆ. ಅಭೂತಪೂರ್ವವಾದಂತಹ ಪ್ರಚಾರದ ಹೋರಾಟದ ನಂತರ ಕಾಂಗ್ರೆಸ್ಗೆ ಸಿಕ್ಕಿದ್ದು ದೆಹಲಿಯಲ್ಲಿ 0. ಬರೀ 0 ಅಲ್ಲ, 0 ಪೇ 0 ಪೇ 0 ಪೇ 0 ಪೇ 0. ಡೆಲ್ಲಿ ಕತೆ ನೋಡಬೇಕು ಸೊನ್ನೆಗಳದು. 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು ಡೆಲ್ಲಿನಲ್ಲಿ 0. 2015 ವಿಧಾನಸಭಾ ಚುನಾವಣೆ 0. 2019 ಲೋಕಸಭಾ ಚುನಾವಣೆ 0. 2020 ವಿಧಾನಸಭಾ ಚುನಾವಣೆ 0. 2024 ಲೋಕಸಭಾ ಚುನಾವಣೆ 0. 2025 ವಿಧಾನಸಭಾ ಚುನಾವಣೆ 0. 6 ಕಂಟಿನ್ಯೂಸ್ ಆಗಿ 0 ಹೊಡಿತಕ್ಕಂಥ ತಾಕತ್ತು ಯಾರಿಗಿದೆ ಭಾರತದ ರಾಜಕಾರಣದಲ್ಲಿ? ಕೇವಲ ನಮ್ಮ ರಾಹುಲ್ ಬಾಬಾಗೆ ಮಾತ್ರ. 70 ಸೀಟಿದೆ ವಿಧಾನಸಭೆಯಲ್ಲಿ, ಡೆಲ್ಲಿ ವಿಧಾನಸಭೆಯಲ್ಲಿ. 70ರಲ್ಲಿ 0. 7 ಲೋಕಸಭಾ ಕ್ಷೇತ್ರಗಳಿದೆ. 7 ಲೋಕಸಭಾ ಕ್ಷೇತ್ರದಲ್ಲಿ 0. ನೋಡಿ, ಮೊನ್ನೆ ನೋಡಿದ ಚುನಾವಣೆಯಲ್ಲಿ ಭಾರಿ ಮಜಾ ನೋಡಿ. 70 ಸೀಟಲ್ಲಿ 67 ಸೀಟಲ್ಲಿ ಕಾಂಗ್ರೆಸ್ಗೆ ಠೇವಣಿ ಬರಲಿಲ್ಲ, ಡಿಪಾಸಿಟು ಹೊಗೆ. ಇವ್ರ ಅಣ್ಣ ತಂಗಿ ಎಷ್ಟು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ರು ಅಂದರೆ, ಮಧ್ಯಾಹ್ನ ಪ್ರಿಯಾಂಕಾ ಗಾಂಧಿ ಅವರಿಗೆ ಯಾರೋ ಪ್ರೆಸ್ ಅವ್ರು ಕೇಳಿದ್ರು, ಈ ರಿಸಲ್ಟ್ ಈ ಥರ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತೇಳಿ. ಮಧ್ಯಾಹ್ನ ಆಗಲೇ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ಗಳು ಬಂದಾಗೋಗಿದೆ. ಆವಾಗ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ, ನಾನು ಆ ಕಡೆ ನೋಡೋಕೆ ಹೋಗಿಲ್ಲ. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ. ಇವ್ರಿಗೇನು ಅಧಿಕಾರ ಬಂದರೆ ಮುಂದೆ ಯಾವಾಗಲೂ ಪಿ ಎಮ್ ಆಗ್ತಕ್ಕಂಥ ಅಭ್ಯರ್ಥಿನೂ ಆದರೂ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಅಂಥವರು ರಿಸಲ್ಟ್ ಕಡೆ ನೋಡೋಕ್ಕೆ ಹೋಗಿಲ್ವಂತೆ. ಇನ್ನೆಷ್ಟು ಸೀರಿಯಸ್ ಆಗಿ ಇವ್ರು ಎಲೆಕ್ಷನ್ ತಗೊತಾವ್ರೆ. ಏನು ಡೆಲ್ಲಿನಲ್ಲಿ ಇವ್ರೇನು ಪ್ರೆಸೆನ್ಸೇ ಇಲ್ವಾ? 98ರಿಂದ ಮೊನ್ನೆವರೆಗೂ 2013ವರೆಗೂ 15 ವರ್ಷ 3 ಟರ್ಮು ಶೀಲಾ ದೀಕ್ಷಿತ್ ಅವರು ಅನ್ಪ್ರೆಸಿಡೆಂಟೆಡ್ ಆಗಿ ರೂಲ್ ಮಾಡಿದ್ರು ಡೆಲ್ಲಿಯನ್ನು. ಕೇವಲ 12 ವರ್ಷ ಹಿಂದೆವರೆಗೂ. ಆದರೆ ಈ ಅಣ್ಣ ತಂಗಿಯ ಮಹಾನ್ ಪ್ರಯತ್ನದಿಂದ ಹೋದ ಸರಿ ವಿಧಾನಸಭೆಯಲ್ಲಿ ಇವ್ರಿಗೆ ಸಿಕ್ಕಿದ್ದು 4.3%. ಈ ಸರಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, 6.4% ಬಂದಿದೆ. ಆಮ್ ಆದ್ಮಿ ಪಾರ್ಟಿ ಅವರು ಇಂಡಿಯಾ ಅಲಯನ್ಸ್ ಪಾರ್ಟ್ನರು. ಕಾಂಗ್ರೆಸ್ಸು ದೊಡ್ಡಣ್ಣ, ಅವರವ್ರ ಮೇಲೆ ಹೊಡೆದಾಡೋದಿಲ್ಲಿ. ಅದಕ್ಕೆ ಆಗಲೇ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಗಳ ರುಬ್ಬಕ್ಕೆ ಶುರು ಮಾಡೋರೆ ಕಾಂಗ್ರೆಸ್ನ. ಇನ್ನೂ ರಿಸಲ್ಟ್ ಶುರುವಾದಾಗಲೇ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ರು, ಜಗಳಾಡಿ ಹೊಡೆದಾಡ್ಕೊಂಡು ಸಾಯಿರಿ ಅನ್ನೋ ಅರ್ಥದಲ್ಲಿ. ಮಮತಾ ಬ್ಯಾನರ್ಜಿ ಹೇಳೋಕ್ಕೆ ಶುರು ಮಾಡಿದ್ದಾರೆ, ಒಂದೇ ಒಂದು ಸೀಟು ಬಿಟ್ಕೊಡಲ್ಲ ಕಾಂಗ್ರೆಸ್ಗೆ, ನಮ್ಗೆ ಅವ್ರ ಅವಶ್ಯಕತೆನೇ ಇಲ್ಲ, ನಾವು ಕಂಪ್ಲೀಟಾಗಿ ಇಂಡಿಪೆಂಡೆಂಟಾಗಿ ನಿಲ್ತೀವಿ ಅಂತೇಳಿ. ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಎಲ್ಲರೂ ಈ ರಾಹುಲ್ ಪಪ್ಪುನ ಕಾಂಗ್ರೆಸ್ನ ಎಲ್ಲಿಡಬೇಕು ಅಲ್ಲಿ ಇಡ್ತಾ ಇದ್ದಾರೆ. ಇವರೇನು ಕಡಿಮೆ ಆಟ ಆಡಿದ್ರೆ ಕಾಂಗ್ರೆಸ್ ಅವರು. ಮೊನ್ನೆ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಅಲ್ಲಿ ಸ್ವಲ್ಪ ಯಾದವ ಓಟ್ಗಳಿದ್ದಾವೆ. ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸಮಾಜವಾದಿ ಪಾರ್ಟಿಯ ಪ್ರೆಸೆನ್ಸು ಚೆನ್ನಾಗಿದೆ. ಅಖಿಲೇಶ್ ಯಾದವ್ ಕೇಳ್ಕೊಂಡ್ರು, ನಮಗೊಂದು 5 ಸೀಟ್ ಬಿಟ್ಕೊಡಿ ಅಂತೇಳಿ. ಕಮಲ್ನಾಥ್ ಏನು ಹೇಳಿದ್ರು ಗೊತ್ತಾ? ಯಾರೇ ಅದು ಅಖಿಲೇಶ್ ಎಲ್ಲ ಗೊತ್ತಿಲ್ಲ, 1 ಸೀಟು ಬಿಟ್ಕೊಡ್ಲಿಲ್ಲ. ಎಷ್ಟು ಅವಮಾನ ಆಗಿರಬೇಕು ಅಖಿಲೇಶ್ ಯಾದವ್ಗೆ. ಅದಾದಮೇಲೆ ಮೊನ್ನೆ ಚುನಾವಣೆಯಲ್ಲಿ ಹರಿಯಾಣ ಚುನಾವಣೆಯಲ್ಲೂ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಒಂದಷ್ಟು ಸಭೆಗಳು ಮಾಡ್ಕೊಂಡಿದ್ರು ಅರವಿಂದ್ ಕೇಜ್ರಿವಾಲು. 10 ಸೀಟ್ ಕೇಳಿದ್ರು ಕಾಂಗ್ರೆಸ್ಗೆ. ಕಡೆಗೆ ಬಂದು ಕಡೆಗೆ 5 ಕೊಡಿ ಅಂತ ಹೇಳಿದ್ರು. 1 ಸೀಟು ಕೊಡಲಿಲ್ಲ ಕಾಂಗ್ರೆಸ್ಸು. ಅದಕ್ಕೆ ಏನು ಮಾಡಿದ್ರು ಅರವಿಂದ್ ಕೇಜ್ರಿವಾಲು? 88 ಕಡೆ ತಮ್ಮ ಕ್ಯಾಂಡಿಡೇಟ್ ಹಾಕಿದ್ರು.
ಅದು ಬಿಡಿ, ಅದರಲ್ಲಿ 87 ಜನ ಡಿಪಾಸಿಟ್ ಕಳ್ಕೊಂಡು ಠೇವಣಿ ಕಳ್ಕೊಂಡ್ರು. ಅದಕ್ಕೇನೆ ಅರವಿಂದ್ ಕೇಜ್ರಿವಾಲ್ ಇಲ್ಲದ ಡೆಲ್ಲಿಲಿ ರಿಪೀಟ್ ಮಾಡಿದ್ರು. ಡೆಲ್ಲಿಲಿ ಹೋಗಿ ಅರವಿಂದ್ ಕೇಜ್ರಿವಾಲ್ನ ಕಾಲಿಡ್ಕೊಳಕ್ಕೆ ಹೋದರು ಕಾಂಗ್ರೆಸ್ ಅವರು. ನಮಗೆ ಒಂದು ಸೀಟ್ ಬಿಟ್ಕೊಡಿ, ಅಲಯನ್ಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಒಂದು ಸೀಟ್ ಬಿಟ್ಕೊಡ್ಲಿಲ್ಲ ಅವರು. ದ್ರೋಹಿಗಳಿಬ್ಬರು ಹೊಡೆದಾಡ್ಕೊಂಡು ಇಬ್ಬರು ಹಾಳಾಗೋದ್ರು. ಬಟ್ ನೋಡಿ, ರಾಹುಲ್ ಗಾಂಧಿ ಹೋಗಿ ಮೋದಿ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ 0 ವಿಚಾರದಲ್ಲಿ. ಮೋದಿಯವರು ಬಡತನನ ಶೂನ್ಯ ಮಾಡ್ತಾವ್ರೆ, ಗುಡಿಸಲುಗಳನ್ನ ಶೂನ್ಯ ಮಾಡ್ತಾ ಇದ್ದಾರೆ, ಆಚೆ ಕಡೆಗೆ ಬಹಿರ್ದೇಶ ಹೋಗೋದನ್ನ ಶೂನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಪಿಟೇಷನ್ ಏನು ನೀವು 0ಗಳು ಜಾಸ್ತಿ ಮಾಡೋದು, ನಾವು 0ಗಳು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಪ್ರತಿ ಎಲೆಕ್ಷನಲ್ಲೂ 0. ಇಂಥ ರಾಹುಲ್ ಗಾಂಧಿನ ಇಟ್ಕೊಂಡು ಕಾಂಗ್ರೆಸ್ ಇನ್ನು ಎಷ್ಟು ದಿನ ಹೆಣಗ್ತಾರೋ, ಅದು ಯಾಕೆ ಹಾಳಾಗೋಗ್ತಾವ್ರೋ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯಮಾಡಿ ಇನ್ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ. ನಮಸ್ಕಾರ.